ಬನ್ನಿ ಬನ್ನಿ, ನೀವ್ ಗ್ಯಾರಂಟಿ ಬಂದೇ ಬರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅಂದಾಗೆ ನಿಮ್ ಸೊಸೆ ಹೆರಿಗೆ ಆಯ್ತಾ? ನೇರವಾಗಿ ಆಸ್ಪತ್ರೆಯಿಂದಲೇ ಬರ್ತಾ ಇದ್ದೀನಿ. ಹಾ, ನಾನ್ ಹೇಳ್ದಾಗೆ ಸಿಂಹದ ಬರಿನೇ ಹುಟ್ಟಿರ್ಬೇಕಲ್ಲ. ಏಯ್, ನೀನ್ ಏನಂತ ಜ್ಯೋತಿಷ ಹೇಳಿದ್ಯೋ? ಸಿಂಹದ ತರ ಇರೋ ಗಂಡು ಮಗುನೇ ಹುಟ್ಟುತ್ತೆ ಅಂತ ಹೇಳಿದ್ದೆ. ಮತ್ತೆ ಹೆಣ್ಮಗು ಹುಟ್ಟಿದ್ಯೋ? ಒಂದೊಂದು ಸಲ ಜ್ಯೋತಿಷದಲ್ಲೂ ಆತರ ವ್ಯತ್ಯಾಸ ಆಗುತ್ತೆ. ಒಂದು ಸಲ ವ್ಯತ್ಯಾಸ ಆದ್ರೂ ಪರವಾಗಿಲ್ಲ, ಪ್ರತಿ ಸಲನೂ ವ್ಯತ್ಯಾಸ ಆಗ್ತಿದ್ಯಲ್ಲ. ಸಾಲಾಗಿ ಹೆಣ್ಣೆ ಹುಟ್ಟಿವೆ. ಅದು ನನ್ ತಪ್ಪಲ್ಲ. ಗಿಳಿ ತಕ್ಕೊಂಡಿರೋ ಚೀಟಿಲಿ ಆತರ ಇತ್ತು, ಅದನ್ನ ನಾನು ಹೇಳ್ದೆ. ಗಿಳಿ ಎಲ್ಲೋ ಆ ಗಿಳಿ ತಂದ್ಕೊಡೋ ಅದನ್ನ. ಮೊದ್ಲು ಅದ್ ಕತೆ ಮುಗಿಸಿ ಆಮೇಲೆ ನಿನ್ನ ವಿಚಾರಿಸ್ಕೊಳ್ತೀನಿ. ಆ ಗಿಳಿ ಆರೋಯ್ತು. ಈಗೇನಿದ್ರು ಕವಡೆ ಶಾಸ್ತ್ರ. ಈ ಕವಡೆ ಶಾಸ್ತ್ರ ಕೇಳಿದವರೆಲ್ಲ ಸಕ್ಸಸ್ ಆಗಿದ್ದಾರೆ. ಪ್ರಣವ್ ಮುಖರ್ಜಿ ಯಾವಾಗ ಪ್ರೆಸಿಡೆಂಟ್ ಆಗ್ತಾರೆ, ನಮ್ ಸಿದ್ದರಾಮಣ್ಣ ಅವ್ರು ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದೆ ನಾನು. ಯಾಕೆ ಡೌಟಾ? ಕವಡೆ ಯಾಕೆ ಹೇಳ್ಬಿಡ್ತೀನಿ. ಅಮ್ಮ ಚಾಮುಂಡಿ, ಈ ಕವಡೆ ಶಾಸ್ತ್ರ ಒಳ್ಳೆ ಶಾಸ್ತ್ರ ಅಂತ ಹೇಳ್ತಿದ್ದಾರೆ. ಕೊನೆ ಸಲ ಒಂದೇ ಒಂದ್ಸರಿ ಕೇಳ್ಬಿಡೋಣಪ್ಪ. ಈ ಕೇಳಿ ಕೇಳಿನೇ ಉದ್ದಕ್ಕೆ ಹೆಣ್ಮಕ್ಳು ಹುಟ್ಟಿರೋದು. ಇನ್ನೊಂದ್ಸಲ ಗಿಳಿ ಶಾಸ್ತ್ರ, ಕವಡೆ ಶಾಸ್ತ್ರ ಅಂತ ಫ್ರಾಡ್ ಶಾಸ್ತ್ರ ಹೇಳಿದ್ರೆ ನಿನ್ ಕವಡೆ ಪುಡಿಪುಡಿ ಆಗುತ್ತೆ. ಹುಷಾರ್. ಅಪ್ಪ, ಒಂದೇ ಒಂದ್ಸಲ ಕೇಳಿದ್ರೆ ಚೆನ್ನಾಗಿರ್ತಿತ್ತ ಏನೋ. ನಾನು ಅವತ್ತೇ ಹೇಳಿಲ್ವಾ ಇವನ್ ಫ್ರಾಡ್ ಶಾಸ್ತ್ರ ಹೇಳೋನು ಅಂತ? ನನ್ ಮಾತ ಕೇಳಲ್ಲ ನೀನು. ನಡೆಯ ಸುಮ್ನೆ. ರಾವು 4ನೇ ಮನೇಲಿದ್ದಾನೆ. ಎಕ್ಸ್ಕ್ಯೂಸ್ ಮೀ. ಬನ್ನಿ ಮೇಡಮ್, ಮದುವೆ ವಿಷಯ ಕೇಳಕ್ಕೋಸ್ಕರ ಬಂದ್ರಾ? ಬನ್ನಿ ಕೂತ್ಕೊಳ್ಳಿ ಮೇಡಮ್, ಕೂತ್ಕೊಳ್ಳಿ. ಇಲ್ಲ, ನಾನ್ ಶಾಸ್ತ್ರ ಕೇಳಕ್ ಬಂದಿಲ್ಲ. ಇಲ್ಲಿ ಡೋರ್ ನಂಬರ್ 2A ಎಲ್ಲಿ ಬರುತ್ತೆ? ಅಡ್ರೆಸ್ ಕೇಳಕ್ ಬಂದ್ರಾ? ಎಸ್, ಮೇಲಿದೆ. ಓಕೆ, ಥ್ಯಾಂಕ್ ಯು. ಲಾಕ್ ಆಗಿದೆಯೇ? ಅಮ್ಮ ತಾಯಿ, ನೀನ್ ಸೋಪು ಬೇಡ, ಶಾಂಪೂನು ಬೇಡ. ಹೋಗಮ್ಮ ತಾಯಿ, ಸುಮ್ನೆ ಬಂದ್ಬಿಡ್ತಾರೆ ಬೆಳಗ್ಗೆ ಪ್ರಾಣ ತಿನ್ನೋದಕ್ಕೆ. ಏನ್ ಚೆನ್ನಾನೋ ಏನು. ನೋಡ್ ಸೆಟ್ಟು, ನೀನ್ ಗಿರಿವಿ ಅಂಗಡಿ ಬಿಟ್ಟು ಕಬ್ಬಣದ ಅಂಗಡಿ ಇಟ್ಬಿಡು. ನಿನ್ನ ಅದೃಷ್ಟ ಕುಲಾಸ್ತದೆ. ಎಕ್ಸ್ಕ್ಯೂಸ್ ಮೀ. ಏನ್ ತಾಯಿ? ಈ 2A ಮನೇಲಿರೋರು ಎಲ್ಲಿ ಹೋಗಿದ್ದಾರೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಮೇಲಿರೋರು ಎಲ್ಲಿದ್ದಾರೆ ಅಂತ ಹೇಳ್ಬೇಕಾ? ಕವಡೆ ಹಾಕಿ ಹೇಳ್ಬಿಡ್ತೀನಿ. ತಾಯಿ ಚಾಮುಂಡೇಶ್ವರಿ, ಮೇಲಿರೋರು ಎಲ್ಲಿದ್ದಾರೆ ಅಂತ ಹೇಳ್ಬಿಡು ತಾಯಿ. ಜೈ ಚಾಮುಂಡೇಶ್ವರಿ. ಎಕ್ಸ್ಕ್ಯೂಸ್ ಮೀ, ಒಂದ್ ಕಾಲ್ ಮಾಡ್ಬೇಕಿತ್ತು. ಅಲ್ಲಿದೆ ನೋಡಿ. ಥ್ಯಾಂಕ್ ಯು. ಹಲೋ. ರೇಖಾನಾ? ಹಾ, ಹೇಳೆ. ಥ್ಯಾಂಕ್ ಗಾಡ್. ಯಾಕೆ, ಏನಾಯ್ತು? ಏನಂತ ಹೇಳೆ, ಈ ಮೈಸೂರಲ್ಲಿ ಕನಿಷ್ಠ ಪಕ್ಷ ಫೋನ್ಗಳಾದ್ರೂ ಕರೆಕ್ಟಾಗಿ ಕೆಲಸ ಮಾಡ್ತಿದ್ಯೋ ಇಲ್ವೋ ಅಂತ ನನಗೇನೋ ಡೌಟ್ ಕಣೆ. ಯಾಕೆ ಒಂಥರ ಮಾತಾಡ್ತಿದ್ಯಾ? ಮತ್ತಿನ್ನೇನೆ, ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಇಲ್ಲಿ ಬರ್ರಿ ಇರಿಟೇಟಿಂಗ್ ಪೀಪಲ್ಲೇ ಸಿಗ್ತಾ ಇದ್ದಾರೆ. ಅಬ್ಬಾ, ಇಲ್ಲಿ ಒಬ್ಬೊಬ್ರು ಒಂದೊಂದ್ ಥರ. ಹೊಸ ಜಾಗ, ಹೊಸ ಜನ, ಹೊಂದ್ಕೊಳಕ್ ಸ್ವಲ್ಪ ಟೈಮ್ ತಗೊಳುತ್ತೆ. ಲೈಫಲ್ಲಿ ಇದೆಲ್ಲ ಕಾಮನ್. ಬಿ ಕೂಲ್, ಓಕೆ? ಮೈಸೂರು ಮೈ ಚುರು ಚುರು. ಹೋಗ್ಲಿ ಬಿಡು. ಅಲ್ಲ ಕಣೆ, ಬೆಳಿಗ್ಗೆಯಿಂದ ನಿಂಗೆ ಫೋನ್ ಮಾಡ್ತಿದ್ದೀನಿ. ನಿನ್ ಫೋನ್ ಯಾಕೆ ಸ್ವಿಚ್ ಆಫ್ ಮಾಡಿದ್ಯಾ? ಅದೊಂದ್ ದೊಡ್ಡ ಕಥೆ ಕಣೆ. ಬೆಳಿಗ್ಗೆ ಟ್ರೈನ್ ಹೇಳಿದ್ನಾ, ಯಾವನೊಬ್ಬ ಡ್ಯಾಶ್ ಹೊಡ್ದ, ಸೆಲ್ ಕೈ ಜಾರ್ ಕೆಳಗ್ ಬಿತ್ತು, ಮೊಬೈಲ್ ವರ್ಕೇ ಆಗ್ತಾ ಇಲ್ಲ. ಏನ್ ಬೇಕು? 2 ಬಾಲ್ ಕುಡಿ ಯಜಮಾನ್. ನನ್ ಕರ್ಮ. ನನ್ಗೆ ಮೈಸೂರ್ ಹುಡ್ಗ ಇಷ್ಟ ಇಲ್ಲ ಅಂದ್ರೂ ನಮ್ಮಮ್ಮ ಕೇಳಲಿಲ್ಲ. ಹೋಗ್ ನೋಡ್ಕೊಂಡ್ ಬಾ ಅಂತ ಟಾರ್ಚರ್ ಕೊಟ್ರು. ಸರಿ, ಅವನ್ನ ನೋಡಿ ಇಷ್ಟ ಇಲ್ಲ ಅಂತ ಹೇಳೋದಕ್ಕೆ ಅವನ್ ಮನೆಗೆ ಬಿಗ್ ಬಾಸ್ ಅಂದ್ಮೇಲೆ ಹೌದು ಸ್ವಾಮಿ ಹೇಳ್ದಂಗೆ ಹೇಳ್ತಾ ಇದೀರಲ್ಲ. ನಮ್ಗೆ ಈ ಬಾಲ್ ಆಡೋ ಸ್ಟಾಮಿನಾ ಇಲ್ಲ, ಚಿಕ್ಕ ಬಾಲ್ಗಳು ಕೊಡಿ. ಕಾಲ್ ಮಾಡೋಣ ಅಂದ್ರೆ ಅವ್ನ್ ಸೆಲ್ ನಂಬರ್ ನನ್ ಮೊಬೈಲ್ ಅಲ್ಲಿ ಇದೆ. ಈಗ ಅದೇ ಕೆಲಸ ಮಾಡ್ತಾ ಇಲ್ಲ. ಮಾಡೋದೇನು, ಈ ತರ ಬಾಲ್ಗಳು ಹತ್ರದಲ್ಲಿ ಸೆಲ್ ಫೋನ್ ರಿಪೇರಿ ಅಂಗಡಿ ಇರತ್ತೆ, ಅಲ್ಲಿ ರಿಪೇರಿ ಮಾಡಿಸಿ ಫೋನ್ ಮಾಡ್ತೀನಿ. ನಮ್ಮಮ್ಮಂಗ್ ಟ್ರೈ ಮಾಡ್ದೆ, ಮೊಬೈಲ್ ನಾಟ್ ರೀಚಬಲ್ ಆಗಿತ್ತು. ನಮ್ಮಮ್ಮಂಗ್ ಫೋನ್ ಮಾಡಿ ಸೇಫ್ ಆಗಿ ಮೈಸೂರ್ ತಲುಪಿದೀನಿ ಅಂತ ಹೇಳ್ಬಿಡು. ಬೇರೆ ಇನ್ನೇನು ಹೇಳಕ್ ಹೋಗ್ಬೇಡ. ಇಲ್ಲ ಅಂದ್ರೆ ಗಂಟೆಗೂ ಫೋನ್ ಮಾಡಿ ಟೆನ್ಷನ್ ಕೊಡ್ತಿರ್ತಾರೆ. ಓಕೆನಾ? ಬಾಯ್. ಕಂಜೂಸ್ ಎಷ್ಟೇನಿಸ್ತೆ ಕೊಡ. ರೀ, ಎಷ್ಟಾಯ್ತು? 2ಕ್ಕೆ 30 ರೂಪಾಯಿ.
8 ₹3 ಮೇಡಮ್. 9 ತಗೊಳ್ಳಿ. 14 ಅಯ್ಯೋ ಏನ್ ಮೇಡಮ್ ₹3 ₹100 ಕೊಡ್ತಾ ಇದ್ದೀರಾ? ಚೇಂಜ್ ಕೊಡಿ. ಚಿಲ್ರೆ ನಾನ್ ಕೊಡ್ಲಾ? ಇದೇನ್ರಿ ಚಿಲ್ರೆ ಕೊಡ್ತೀವಿ ಅಂದ್ರೆ ನಮ್ಮನೆ ಚಿಲ್ರೆ ತರ ನೋಡ್ತಾ ಇದ್ದೀರಾ? 19 ಏಯ್ ಹೋದ ವರ್ಷ ರೋಡಲ್ಲಿ ಗಣೇಶ ಹಬ್ಬ ಕಲೆಕ್ಟ್ ಮಾಡಿ ದುಡ್ಡನ್ನ ಇನ್ನೂ ಎಷ್ಟು ಎಣಿಸ್ತೀಯ? ಕೊಟ್ಬಿಟ್ಟು ಬಾರಲೇ. ಕೊಟ್ಟೇನಾ? ಹಾ ಕೊಟ್ಟೆ. ಏನ್ರಿ ಇನ್ನ ಆ ಕಡೆ ಈ ಕಡೆ ನೋಡ್ತಾ ಇದ್ರೆ ನಾನು ಹೇಳಿದ ಅಡ್ರೆಸ್ ಸಿಕ್ಲಿಲ್ವಾ? ಅಡ್ರೆಸ್ ಸಿಕ್ಕಿದ್ರೆ ಸಾಕಾ? ಮೀಟ್ ಮಾಡ್ಬೇಕಾಗಿರೋ ಪರ್ಸನ್ ಇರ್ಬೇಕಲ್ಲ. ಯಾಕೆ ಅಲ್ಲಿ ಯಾರು ಇರ್ಲಿಲ್ವಾ? ಯಾಕಿಲ್ಲ? ಡೋರ್ ತಟ್ಟಿದ್ರೆ ಯಾಕೆ ಬಂದಿದ್ದಾರೆ ಅಂತ ತಿಳ್ಕೊಳ್ದೆ ಮುಖದ ಮೇಲೆ ಬಾಗ್ಲು ಹಾಕೊಳ್ಳೋರು ಪಕ್ಕದ ಮನೇಲಿ ಇದ್ದಾರೆ. ಅದ್ರಲ್ಲಿ ಅವ್ರದೇನು ತಪ್ಪಿಲ್ಲ ರೀ. ಮೊನ್ನೆ ದಂಡುಪಾಳ್ಯ ಅಂತ ಒಂದು ಪಿಕ್ಚರ್ ರಿಲೀಸ್ ಆಯ್ತಲ್ಲ, ಅದ್ರಲ್ಲಿ ಪೂಜಾ ಗಾಂಧಿ ಮನೆ ಬಾಗಿಲು ತಟ್ಬಿಟ್ಟು ಒಂಟಿರೋ ಹೆಂಗಸ್ರು ಕತ್ ಕುಯ್ದು ಬಿಡ್ತಾರೆ. ನೀವು ನೋಡಕ್ ಪೂಜಾ ಗಾಂಧಿ ತರನೇ ಇದ್ದೀರಲ್ಲ, ಅದಕ್ಕೆ ಹೆಂಗಸ್ರು ಎದ್ರಕೊಂಡ್ಬಿಟ್ಟಿರ್ತಾರೆ ಪಾಪ. ಊರಿ ಪ್ರಾಮಿಸ್. ಏಯ್ ನಿಂಗೆ ಲೈಸೆನ್ಸ್ ಇಲ್ಲಿ ತಳ್ಕೊಂಬಾರೋ. ಹಲೋ ಹಲೋ ಮೇಡಮ್, ಹೋಗ್ತಾ ಇದ್ರ ಹಂಗೆ ಹೋಗ್ತಾ ಇದ್ದೀರಾ? ಹೇಗಿದೆ ನಮ್ಮ ಮೈಸೂರು ಸಿಟಿ? ತುಂಬಾ ಹಾಟ್ ಅನ್ಸುತ್ತೆ. ಮತ್ತೆ ನೀವು ಬೆವರ್ತಾನೆ ಇಲ್ಲ, ಇವಾಗ ತಾನೇ ಫ್ರಿಜ್ ಇಂದ ತೆಗ್ದಿರೋ ಫ್ರೆಶ್ ಟೊಮಾಟೊ ತರ ಇದ್ದೀರಾ. ನಾನ್ ಹೇಗಿದ್ರೆ ನಿಮ್ಗೇನ್ರಿ ಆಗ್ಬೇಕು? ಏನ್ರಿ ಊರ್ಗ್ ಹೊಸಬ್ರು ಏನೋ ಹೆಲ್ಪ್ ಮಾಡೋಣಂದ್ರೆ ಹಿಂಗ್ ಮಾತಾಡ್ತಾ ಇದ್ದೀರಾ? ನನ್ಗೆ ಎಲ್ಲಾದ್ರೂ ಒಳ್ಳೆ ಕಾಫಿ ಕುಡಿಬೇಕು. ಅಯ್ಯೋ ಆ ಹೋಟ್ಲಂತೂ ಬೇಡ ಕಣ್ರಿ. ಯಾಕೆ? ಮೊನ್ನೆ ನಾನು ಅಲ್ಲಿ ಹೋಗಿದ್ಕೆ ರೆಡ್ ಟೈ ಹಾಕೊಂಡ್ರೆ ಎಂಟ್ರಿ ಅಂದ್ರು. ನಾನ್ ಯಾರ್ಯಾರ ಹತ್ರನು ರೆಡ್ ಟೈ ಇಸ್ಕೊಂಡ್ ಒಳಗಡೆ ಹೋದ್ರೆ ಅಲ್ಲಿ ಒಳಗೆ ಯಾರು ಮೈ ಮೇಲೆ ಬಟ್ಟೆನೆ ಹಾಕಿಲ್ಲ, ಬರೀ ರೆಡ್ ಟೈ ಹಾಕೊಂಡ್ ಕೂತಿದ್ದಾರೆ. ಚೂಚಿ ಅದ್ ಅಸಹ್ಯ, ನೋಡಕ್ಕೆ ಆಗಲ್ಲ, ಕಣ್ಮುಚ್ಕೊಂಡ್ ಕೂತ್ಕೊಂಡ್ಬಿಡ್ಬೇಕು. ಒಂದ್ ಕೆಲಸ ಮಾಡಿ, ನಾನು ಗೂಗಲ್ ಮಾಡಿ ಒಳ್ಳೆ ಹೋಟ್ಲ್ ಹೇಳ್ತೀನಿ. ಲವ್ ಬರ ಇಲ್ಲಪ್ಪು. ಅಕ್ಕನ್ನ ಕರ್ಕೊಂಡು ಆ ಕಾಂಪ್ಲೆಕ್ಸ್ ಅಲ್ಲಿ ಕಾಫಿ ಡೇ ಇದೆಯಲ್ಲ ಅಲ್ಲಿ ಕರ್ಕೊಂಡು ಹೋಗು. ನಾನೇನ್ ಬ್ಯಾಡ್ ವರ್ಡ್ಸ್ ಹೇಳಿಲ್ಲ ಕಣೋ, ಈ ಅಕ್ಕನ್ ಕರ್ಕೊಂಡು ಹೋಗು ಅಂತ ಹೇಳ್ದೆ. ತಗೋ ನಿನ್ ಫೋನು, ಕೊಡು ಬಾಲು. ನಂಗ್ ಕ್ರಿಕೆಟ್ ಆಡಕ್ ಟೈಮ್ ಆಯ್ತು, ನೀನೇ ಡ್ರಾಪ್ ಮಾಡ್ಕೊ ಹೋಗು. ಲೋ ಅಪ್ಪು, ನನ್ ಮಾತ್ ಕೇಳೋ. ನೀನೇನೋ ಬೇಗ ಬರಿಲ್ಲ ಅಂದ್ರೆ ನಾನೇ ಕ್ಯಾಪ್ಟನ್ ಆಗ್ಬೇಕಾಗತ್ತೆ. ಹಲೋ ಹಲೋ ಮೇಡಮ್. ಹಲೋ ಬನ್ನಿ ಕುತ್ಕೊಳ್ಳಿ, ನಾನೇ ಡ್ರಾಪ್ ಮಾಡ್ತೀನಿ ಹೋಗ್ಲಿ. ಏನ್ರಿ ಒಳ್ಳೆ ಉಮೇಶ್ ರೆಡ್ಡಿ ನೋಡ್ತಾ ಕುತ್ಕೊಳ್ರಿ. ಈ ಬಿಸ್ಲಿಗಿಂತ ಇವನ್ ಬೈಕೆ ಬೆಟರ್. ನನಗೂ ಲಿಪ್ ರೀಡಿಂಗ್ ಬರುತ್ತೆ. ಬನ್ನಿ, ಬಿಸ್ಲಲ್ಲಿ ನಡ್ಕೊಂಡು ಹೋಗೋದ್ ಬದಲು ಆರಾಮಾಗಿ ಬೈಕಲ್ಲಿ ಹೋಗ್ಬೋದಲ್ಲ ಅಂತ ಇದ್ರಿ. ಕುತ್ಕೊಂಡ್ರಾ? ಇಟ್ಕೊಳಂಗಿದ್ರೆ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಬೀಡಿ. ಥ್ಯಾಂಕ್ ಯು. ಅಲ್ಲ ರೀ, ಹಲೋ, ನನ್ನ ಫ್ರೆಂಡ್ ಹೇಳೋನು ಬೆಂಗಳೂರು ಹುಡುಗಿರ್ಗೆ ಚೂರು ಕೃತಜ್ಞತೆ ಇಲ್ಲ ಅಂತ. ಇವತ್ತು 100% ಕನ್ಫರ್ಮ್ ಆಗೋಯ್ತು ಕಣ. ಏನಂದ್ರಿ? ಅಲ್ಲ ರೀ, ಅಡ್ರೆಸ್ ಕೇಳಿದ್ರಿ ಹೇಳ್ದೆ, ಕೇಳಲಿಲ್ಲ ಅಂದ್ರು ಕಾಫಿ ಶಾಪರ್ಗೂ ಕರ್ಕೊಂಬಂದ್ ಬಿಟ್ಟೆ. ಒಂದ್ ಕಾಫಿ ಬೇಡ, ಅಟ್ಲೀಸ್ಟ್ ನೀರು. ಅದಕ್ಕೆ ಹೇಳೋದು ಬೆಂಗಳೂರು ಹುಡುಗಿರೇ ಹೀಗೆ ಅಂತ. ನಾನು ಅನ್ಕೊಂಡೆ. ಏನಂತ ಅನ್ಕೊಂಡ್ರಿ? ನಿಜ ಹೇಳಿ, ನಿಜವಾಗ್ಲೂ ನೀವ್ ನನಗ್ ಲೈನ್ ಹೊಡಿತಿಲ್ವಾ? ಲೈನು? ನಾನು ನನ್ ಫೇಸ್ ನೋಡಿದ್ರೆ ಹಂಗನ್ಸುತ್ತಾ? ಅಲ್ಲ ರೀ, ರೋಡಲ್ಲಿ ಸಿಕ್ತೇನ್ಬಿಟ್ಟು ನಾನು ರೋಡ್ ರೋಮಿ ಅನ್ಕೊಂಬಿಟ್ಟ. ನೀವು ಬೇಡ, ನಿಮ್ ಕಾಫಿನೂ ಬೇಡ, ಏನ್ ನಮ್ ವ್ಯಾಲ್ಯೂನೇ ಹೋಗ್ಬಿಡ್ತಲ್ಲ. ಪ್ಲೀಸ್ ಕಮ್. ಇಲ್ಲೇ ನಿಲ್ಸಿದ್ರೆ ಟ್ರಾಫಿಕ್ ಟೈಗರ್ ಗಾಡಿ ಎತ್ಕೊಂಡ್ಬಿಡುತ್ತೆ, ಪಾರ್ಕ್ ಮಾಡ್ಬಿಡ್ತೀನಿ, ನೀವ್ ನಡೀರಿ. ನಾನ್ ಮದ್ವೆ ಆಗಿಲ್ದಿರೋ ಹುಡುಗಿರ ಜೊತೆ ಫಸ್ಟ್ ಟೈಮ್ ಈ ತರ ಹೋಟ್ಲಿಗೆ ಬರ್ತಾ ಇರೋದು. ಹೌದು ಸರ್, ತುಂಬಾ ಹೊತ್ತು ಕೂತ್ಕೊಳ್ಳೋದಿದ್ರೆ ಪ್ರೈವೇಟ್ ರೂಮ್ ಇದೆ, ಅಲ್ಲಿ ಕೂತ್ಕೋಬಹುದು ಸರ್. ಬೇಡಪ್ಪ, ನಾವು ಪ್ರೈವೇಟ್ ಅಲ್ಲಿ ಕೂತ್ಕೊಂಡು ಕಾಫಿ ಕುಡಿಯುವಂತ ಲವರ್ಸ್ ಅಲ್ಲ. ನಮ್ಗೆ ಇವಾಗ ತಾನೇ ಪರಿಚಯ ಆಗಿರೋ ರೋಡ್ ಫ್ರೆಂಡ್. ಆಯ್ತಪ್ಪ, ಇಲ್ಲೇ ಕುಡಿತೀವಿ. ನಮ್ಮಿಬ್ರನ್ನ ಆ ಟೈಪ್ ಲವರ್ಸ್ ಅನ್ಕೋಬಿಟ್ರ. ಬನ್ನಿ ಬನ್ನಿ. ಒಳಗೆ ಜುಮ್ ಜುಮ್ ಅಂತೈತೆ, ಇಲ್ಲ ಸೂರು ಹಚ್ಕೊಂಡ್ಬಿಡೋದೆ, ಪ್ಯಾರ್ಗೆ ಆಗ್ಬಿಟ್ಟೈತೆ, ಓಯ್ ನಮ್ದಕ್ಕೆ ಪ್ಯಾರ್ಗೆ. ನಕ್ಕೋ ನಕ್ಕೋ. ಅವ್ರು ನಕ್ಕೋ ನಕ್ಕೋ ಅಂತಾರೆ, ಇವ್ರು ನೋಡಿದ್ರೆ ನೋಕಿಯಾ ಫೋನ್ ರಿಪೇರಿ ಮಾಡ್ತಾರ ಕರ್ಮ. ಇದು ನೋಕಿಯಾ ಅಲ್ಲ, ಸ್ಯಾಮ್ಸಂಗ್. ನಾವು ಯೂಸ್ ಮಾಡೋ ಮೊಬೈಲ್ಗೆ ಯಾವತ್ತೂ ನಾವು ಗುಲಾಮರಾಗಬಾರ್ದು. ನೀವು ಮೈಸೂರಿಗೆ ಯಾಕೆ? ಏನಿಲ್ಲ ಬಿಡಿ. ಏನ್ ಹೇಳಿ? ಏನಿಲ್ಲ, ಪರವಾಗಿಲ್ಲ ಬಿಡಿ. ಪರವಾಗಿಲ್ಲ ಹೇಳಿ. ಅಲ್ಲ, ನೀವು ಮೈಸೂರಿಗೆ ಯಾಕೆ ಬಂದ್ರಿ ಅಂತ ಕೇಳೋದು ತಪ್ಪಾಗುತ್ತಲ್ವಾ? ನನ್ಗೆ ಮದ್ವೆಗ್ ಪ್ರಪೋಸ್ ಮಾಡಿರೋ ಹುಡುಗನ್ನ ನೋಡಕ್ ಬಂದಿದ್ದೆ.
ಹಲೋ, ಇದ್ರಲ್ಲಿ ನಗು ಅಂತದೇನಿದೆ? ಹುಡುಗಿನ ನೋಡಕ್ಕೆ ಹುಡುಗರ್ ಮಾತ್ರ ಬರ್ಬೇಕಾ? ಹುಡುಗನ ನೋಡಕ್ಕೆ ಹುಡುಗಿರ್ ಬರ್ಬಾರ್ದಾ? ಬರ್ಬೋದು ಕಂಗ್ರ್ಯಾಚುಲೇಷನ್ಸ್. ಇನ್ನೂ ಮೀಟ್ ಆಗಿಲ್ಲ. ಅವನಿಗೆ ಫೋನ್ ಮಾಡೋಣ ಅಂದ್ರೆ ಅವನ್ ನಂಬರ್ ನನ್ನ ಸೆಲ್ಲಲ್ಲಿದೆ. ಇವತ್ ಹೇಗಾದ್ರೂ ಮಾಡಿ ಅವನ್ನ ಮೀಟ್ ಮಾಡ್ಲೇಬೇಕು. ಇಷ್ಟ ಆಗ್ಲಿಲ್ಲ ಅಂತ ಹೇಳೋದಕ್ಕ